ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾವೇರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ರೀ ಜೋಳದ ಚಕ್ಲಿ ರೀ. ಜೋಳದ ಹಿಟ್ಟಿನ ಚಕ್ಲಿ. ಈ ಜೋಳದ ಹಿಟ್ಟಿನ ಚಕ್ಲಿ ಸುಲಭವಾಗಿ ಮಾಡ್ಕೋಬಹುದು ರೀ, ಅಷ್ಟು ಟೇಸ್ಟಿಯಾಗಿ ಇರ್ತಾವ್ರಿ. ಮತ್ತು ದಿಢೀರನ್ನು ಮಾಡ್ಕೋಬಹುದು ನೋಡ್ರಿ. ಜೋಳದ ಹಿಟ್ಟು ಒಂದಿದ್ರೆ ಸಾಕ್ರಿ, ಮತ್ತೇನು ಬೇಡ ನೋಡ್ರಿ. ಈ ಚಕ್ಲಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ 2 ಕಪ್ ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ. ಇದನ್ನು ಸಾನ್ಸ್ ಇಟ್ಕೊಂಡಿನಿ ರೀ. ನಾನು ಹಂಗೆ ಡೈರೆಕ್ಟಾಗಿ ಹಾಕೊಳತ್ತೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಅಜ್ವಾನ್ ತೊಗೊಂಡಿನಿ ರೀ. ಇವನ್ನ ಈ ಥರ ಕೈ ಒಳಗೆ ಹಾಕ್ಕೊಂಡು ಈ ಥರ ತಿಕ್ಕಿ ಹಾಕ್ಕೋಬೇಕ್ರಿ. ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿನಿ ರೀ. ನಾನು ನೀವು ಯಾವ ಬೇಕಾದ ಎಳ್ಳು ತೊಗೋಬೋದ್ರಿ. ಅವನು ಸ್ವಲ್ಪ ಹಾಕ್ಕೊಳತ್ತೀನಿ ರೀ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ನೋಡ್ರಿ. ಮತ್ತು ನಾ ಇಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಖಾರ ಉಪ್ಪು ಜಾಸ್ತಿನ ಹಾಕೋಬೇಕ್ರಿ ಫಸ್ಟಿಗೆ. ಇಲ್ಲಾಂದ್ರೆ ನಾವು ಎಣ್ಣೆ ಒಳಗೆ ಕರಿತೀವಿರಲ್ಲ ಅವಾಗ ಅದ್ರದ್ದು ಎಲ್ಲ ಹೋಗಿಬಿಟ್ಟಿರ್ತೈತೆ ರೀ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಹಾಕ್ಕೊಂಡಿದ್ದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜೋಳದ ಹಿಟ್ಟು ಒಂದೇ ಇದ್ರೆ ಸಾಕ್ರಿ. ಇದಕ್ಕೆ ಮತ್ತೆ ಯಾವ ಹಿಟ್ಟು ಬೇಕಾಗೋದಿಲ್ಲ ರೀ. ಇಲ್ಲಿ ನಾನು ಬಿಸಿನೀರು ತೊಗೊಂಡಿನಿ ರೀ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿದಂಥ ನೀರು ತೊಗೊಂಡಿನಿ ರೀ. ಈ ಬಿಸಿನೀರು ಹಾಕ್ಕೊಂಡು ನಾದ್ಕೋಬೇಕು ನೋಡ್ರಿ. ಇದಕ್ಕೇನ ಎಣ್ಣೆ ಅದು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಡೈರೆಕ್ಟಾಗಿ ಬಿಸಿನೀರು ಇದ್ರೆ ಸಾಕ್ರಿ. ಈ ಥರ ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕ್ರಿ ನೋಡ್ರಿ. ಇದೇ ಥರ ನಾದ್ಕೋತೀನಿ ರೀ ನಾನು. ಇದನ್ನು ಎಷ್ಟು ಚಲೋ ತಂಗೆ ನಾದ್ಕೋತೀವಿ ನೋಡ್ರಿ ನಾವು. ಹಿಟ್ಟು ಅಷ್ಟು ಚೆನ್ನಾಗಿ ನಮ್ಮ ಚಕ್ಲಿ ಬರ್ತಾವ್ರಿ, ಪಳ್ಳಾಗಿ ಬರ್ತಾವೆ ನೋಡ್ರಿ. ಈ ಥರ ಒಂದು 2-3 ನಿಮಿಷ ನಾದ್ಕೋಬೇಕ್ರಿ ಚಲೋ ತಂಗೆ ನೋಡ್ರಿ. ಈ ಥರ 2 ಕೈಲೇನೂ ನಾದ್ಕೋತೀನಿ ರೀ ನಾನು. ಈಗ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಇದನ್ನು ಭಾಳ ಗಟ್ಟಿಯಾಗಿ ನಾದ್ಕೋಬಾರ್ದು ರೀ, ಮತ್ತು ತಿಳುವಾಗಿ ನಾದ್ಕೋಬಾರ್ದು ನೋಡ್ರಿ. ಈ ಥರ ಹಿಟ್ಟಿದ್ರೆ ಸಾಕ್ರಿ. ಈಗೇನು ಮಾಡ್ತೀನಿ ಅಂದ್ರೆ ರೀ, ನಾನು ಇಲ್ಲಿ 4 ಉಳ್ಳಿ ಮಾಡಿಟ್ಕೋತೀವಿ ರೀ. ನನಗೆ ಇದ್ರೊಳಗೆ 4 ಉಳ್ಳಿ ದೊಡ್ಡ 4 ಉಳ್ಳಿ ಆಗ್ತಾವ್ರಿ. ಅವನ್ನ ಈ ಥರ ಉದ್ದಕ್ಕೆ ಮಾಡಿಟ್ಕೋತೀನಿ ನೋಡ್ರಿ. ಈ ಕಡೆ ಚಕ್ಲಿ ಮಣಿ ರೆಡಿ ಮಾಡ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಈ ಚಕ್ಲಿ ಮಣಿಗೆ ಎಣ್ಣೆ ಹಚ್ಕೊಳ್ರಿ. ಅಂದ್ರೆ ಹಿಟ್ಟು ಎಲ್ಲೂ ಅಂಟ್ಕೊಳಂಗಿಲ್ಲ ರೀ. ಹಾಗಾಗಿ ಈ ಥರ ಹಚ್ಕೋಬೇಕ್ರಿ ಎಣ್ಣೆ ನೋಡ್ರಿ. ನಾನು ಒಳಗಡೆ ಎಲ್ಲ ಪೂರ್ತಿಯಾಗಿ ಎಣ್ಣೆ ಹಚ್ಚೀನಿ ರೀ. ಈಗ ಚಕ್ಲಿ ಹಾಕೋದ ಮನೆ ಇರ್ತೈತಿಲ್ಲ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಈ ಥರ ಇರೋ ಚಕ್ಲಿ ಮಣಿ ತೊಗೊಂಡೇನಿ ರೀ ನಾನು. ಈಗ ಇದ್ರೊಳಗೆ ಆವಾಗಲೇ ಉಳ್ಳಿ ಮಾಡಿಟ್ಕೊಂಡಿದ್ದೀವಲ್ರಿ ಅವನ್ನ ಅದನ್ನೊಂದು ಉಳ್ಳಿ ಇದ್ರಾಗ ಹಾಕ್ಕೊಂಡು ಈಗ ಚಕ್ಲಿ ಮಾಡೋಣ್ರಿ. ನೋಡ್ರಿ ಈ ಥರ ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡ್ರಿ ಅಷ್ಟು ದೊಡ್ಡ ಚಕ್ಲಿ ಹಾಕೋಬೋದು ನೋಡ್ರಿ. ನೋಡ್ರಿ ಎಲ್ಲೇನೂ ಸ್ವಲ್ಪನೂ ಕಟ್ ಆಗತ್ತಿಲ್ರಿ. ಅಷ್ಟು ಚೆನ್ನಾಗಿ ಬಂದೈತ್ರಿ. ನಾವು ಈ ಥರ ಲಾಸ್ಟಿಗೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಒಂದು ಸ್ವಲ್ಪ ಕೈಲೇ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡು ರೌಂಡ ಮಾಡ್ಕೋಬೇಕು ನೋಡ್ರಿ. ಈಗ ಒಂದು ಉಳ್ಳಿ ಒಳಗೆ ಒಂದು 7-8 ಚಕ್ಲಿ ಆಗ್ತಾವ್ರಿ ನೋಡ್ರಿ. ಅದೇ ಥರ ಮತ್ತು ಚಕ್ಲಿ ಹಾಕೋತೀನಿ ರೀ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ಚಕ್ಲಿ ಹಾಕ್ಕೊಂಡಿನಿ ರೀ. ಇದೇ ಥರ ಚಕ್ಲಿ ಮಾಡಿಟ್ಕೋತೀನಿ ರೀ. ಈ ಕಡೆ ಎಣ್ಣೆನೂ ಕಾಯ್ಸಕ್ಕಿಟ್ಟಿದ್ದೆ ರೀ. ಎಣ್ಣೆನೂ ಕಾದೈದ್ರಿ ಚಲೋ ತಂಗೆ. ಈಗ ಚಕ್ಲಿ ಒಂದೊಂದು ಇದ್ರೊಳಗೆ ಬಿಡೋಣ್ರಿ. ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ್ರಿ. ನಿಮ್ಗೆ ಕೈ ಸುಡ್ತೈತೆ ಅನ್ನೋ ಹೆದರಿಕಿದ್ರೆ ಒಂದು ಅಗಲವಾದ ಸ್ಪೂನ್ನೊಳಗೆ ಈ ಥರ ಚಕ್ಲಿ ಮಾಡಿಕೊಂಡು ಬಿಡ್ಬೋದ್ರಿ. ಒಂದು ಸ್ವಲ್ಪ ಉರಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕ್ರಿ. ನಾವು ಹೈ ಫ್ಲೇಮ್ನಾಗ ಇಟ್ಟು ಅಂದ್ರೆ ಮೇಲ್ಗಡೆ ಮಾತ್ರ ಬೇಯ್ತಾವ್ರಿ, ಒಳಗಡೆ ಹಂಗೆ ಹಸಿಯಾಗಿ ಉಳಿತೈತ್ರಿ ಹಿಟ್ಟು. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಡ್ರಿ. ನೋಡ್ರಿ ಈಗ ಎಷ್ಟು ಗುಳ್ಳಿ ಬರಾಕತ್ತಾವಲ್ರಿ. ಈ ಗುಳ್ಳಿ ಸ್ವಲ್ಪ ಕಡಿಮೆ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ. ಮತ್ತು ನಾನು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ
ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ನೋಡಿರಿ ಈಗ ಒಂದು ಸ್ವಲ್ಪ ಗುಳ್ಳಿ ಕಡಿಮೆ ಆಗ್ಯಾವ್ರಿ. ಈ ಥರ ಹೊಳಿಸಿ ಹಾಕೋತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಮೇಲ್ಗಡೆ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೋಡಿರಿ ಈಗ ಚಕ್ಲಿ ರೆಡಿ ಆಗ್ಯಾವ್ರಿ. ನಾನು ತೆಗೆದಿಟ್ಕೊಳತ್ತೀನಿ ರೀ. ಈಗ ಮತ್ತೊಂದು ಸರಿ ಮಾಡಿಟ್ಕೊಂಡಿನಿ ರೀ. ಅವನು ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿರಿ. ಈ ಚಕ್ಲಿ ನೀವು ಎಷ್ಟು ದಿನ ಈ ಜೋಳದ ಚಕ್ಲಿ ರೀ, ಆರೋಗ್ಯಕ್ಕೂ ಒಳ್ಳೇದ್ರಿ. ಇದೇ ಥರ ಎಲ್ಲನೂ ಚಕ್ಲಿ ಮಾಡಿಟ್ಕೋತೀನಿ ರೀ. ನಾನು ತುಂಬ ಸುಲಭವಾಗಿ ಮಾಡ್ಕೋಬೋದು ರೀ, ಮತ್ತು ದಿಢೀರನ್ನು ಮಾಡ್ಕೋಬೋದು ನೋಡಿರಿ. ನಾನು ಎಲ್ಲ ಇದೇ ಥರ ಕರೆದಿಟ್ಕೊಂಡಿನಿ ರೀ. ನೋಡಿರಿ ಎಷ್ಟು ಚಂದ ಆಗಿದಾವೆ ಅಂತೇಳ್ರಿ. ಇಷ್ಟು ಚಕ್ಲಿ ರೆಡಿ ಆಗ್ಯಾವ ನೋಡಿರಿ. 2 ಕಪ್ ಹಿಟ್ಟೊಳಗೆ ಇಷ್ಟು ಚಕ್ಲಿ ರೆಡಿ ಆಗಿದಾವೆ ರೀ. ಮಸ್ತ್ ಟೇಸ್ಟಿಯಾಗಿರ್ತಾವ್ರಿ, ಪಳ್ಳಾಗಿನೂ ಬಂದವ್ರಿ. ನೀವು ಇದೇ ಥರ ಮಾಡಿ ನೋಡಿರಿ. ನಿಮ್ಮ ಚಕ್ಲಿ ಹೆಂಗೆ ಬಂದು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.